ನಾನು ಪ್ರೀತಿಸಿದ ಹುಡುಗ ಬಡವ ಅಂತ ಮನೆಯಲ್ಲಿ ಅಪ್ಪ ಒಪ್ಪಲಿಲ್ಲ ಮದುವೆಗೆ. ಅವನಿಗೆ ವಿಧ ವಿಧವಾದ ಕಷ್ಟಗಳನ್ನು ಕೊಡಲು ಶುರು ಮಾಡಿದರು. ಅವನನ್ನು ನೋಡಿ ನನಗೆ ಸಂಕಟವಾಗುತ್ತಿತ್ತು. ಅಪ್ಪ ನನಗೆ ಬೇರೆ ಕಡೆ ಸಂಬಂಧವನ್ನು ಕೂಡ ಹುಡುಕುತ್ತಿದ್ದರು. ಆದರೆ ಇದ್ದಕ್ಕಿದ್ದಂತೆ ಒಂದು ಸಲ ಅಪ್ಪನ ಆರೋಗ್ಯ ಹದಗೆಟ್ಟಿತು. ಆಗ ರಾಜು ಮಾಡಿದ ಸಹಾಯದಿಂದ ಅಪ್ಪ ಬದುಕಿದರು. ಅದೇನೆಂದರೆ, ನನ್ನ ಹೆಸರು ರೂಪಾ, ಶ್ರೀಮಂತರ ಮನೆಯ ಮಗಳು. ನನಗೆ 2 ತಂಗಿಯರು ಇದ್ದಾರೆ. ಅಪ್ಪ ಅಮ್ಮ ಗಂಡು ಮಗುವಿಗಾಗಿ ತುಂಬ ವ್ರತಗಳನ್ನು ಮಾಡಿದರು. ಆದರೆ 3 ಜನರು ಹೆಣ್ಣು ಮಕ್ಕಳಾಗಿ ಬಿಟ್ಟಿದ್ದಾರೆ. 4ನೇ ಮಗುವಿಗೆ ಪ್ರಯತ್ನ ಮಾಡಿದಾಗ ಅಮ್ಮನ ಆರೋಗ್ಯ ಸಂಪೂರ್ಣವಾಗಿ ಹಾಳಾಗಿತ್ತು. ಆಗ ಅಪ್ಪ, ನೀನು ಬದುಕಿದರೆ ಸಾಕು, ನನಗೆ ಯಾವ ಗಂಡು ಮಗು ಬೇಡ. ನನ್ನ 3 ಜನ ಹೆಣ್ಣು ಮಕ್ಕಳನ್ನು ಗಂಡು ಮಕ್ಕಳಾಗಿ ಸಾಕುತ್ತೇನೆ. ಅವರ ಗಂಡಂದಿರು ನಮ್ಮ ಮನೆಯ ದಾರಿದೀಪ. ನನಗೆ ನನ್ನ ಹೆಂಡತಿಯೇ ಸರ್ವಸ್ವ ಅಂತ ಅಮ್ಮನನ್ನು ಉಳಿಸಿಕೊಳ್ಳಲು ಗಂಡು ಮಗುವಿನ ಆಸೆಯನ್ನು ಅಪ್ಪ ಬಿಟ್ಟುಬಿಟ್ಟರು. ಆದರೆ ಅಜ್ಜಿ ತಾತ ಇರುವವರೆಗೂ ಅಮ್ಮನ ಜೊತೆ ಸರಿಯಾಗಿ ಮಾತನಾಡುತ್ತಿರಲಿಲ್ಲ. ನಮ್ಮ ವಂಶಕ್ಕೆ ಗಂಡು ಮಗುವಿನ ಕೊಟ್ಟಿಲ್ಲ, ಇಷ್ಟೊಂದು ಆಸ್ತಿಯನ್ನು ಸಂಪಾದನೆ ಮಾಡಿದ್ದು ವ್ಯರ್ಥವಾಯಿತು, ಕಂಡವರೆಲ್ಲ ಬಂದು ಈ ಆಸ್ತಿಯನ್ನು ತಿನ್ನುತ್ತಾರೆ ಅಂತ. ದಿನಗಳು ಕಳೆದಂತೆ ಅಜ್ಜಿ ತಾತ ಅಪ್ಪನನ್ನು ದೂರ ಮಾಡಲು ಪ್ರತಿದಿನವೂ ಹೊಸ ಹೊಸ ಪ್ಲಾನ್ ಮಾಡುತ್ತಿದ್ದರು. ಆದರೆ ಅಪ್ಪ ನಿಜವಾಗಲೂ ಅಮ್ಮನನ್ನು ಪ್ರೀತಿಸುತ್ತಿದ್ದರು. ಅದರಿಂದ ದೂರ ಮಾಡಲು ಸಾಧ್ಯವಾಗಿಲ್ಲ. ಅಪ್ಪನಿಗೆ ಇನ್ನೊಂದು ಮದುವೆ ಮಾಡಬೇಕು ಅನ್ನುವ ಪ್ಲಾನ್ ಮಾಡಿದರು. ಆದರೆ ಅದು ಯಾವುದೂ ಸಾಧ್ಯವಾಗಲಿಲ್ಲ. ನಮ್ಮಗಳನ್ನು ಕೂಡ ಅಜ್ಜಿ ತಾತ ಕೊನೆಯವರೆಗೂ ಮಾತನಾಡಿಸುತ್ತಿರಲಿಲ್ಲ. ಸಾಯುವ ಕೊನೆಯ ಸಮಯದಲ್ಲಿ ಅವರಿಗೆ ಅವರು ಮಾಡಿದ ತಪ್ಪಿನ ಅರ್ಥವಾಗಿರಬೇಕು. ನಮ್ಮಗಳನ್ನು ತಬ್ಬಿಕೊಂಡು ಅಳುತ್ತಿದ್ದರು. ಆದರೂ ದುಃಖವಾಗುತ್ತಿತ್ತು. ಅಜ್ಜಿ ತಾತ ಅಲ್ಲವೇ, ಅವರುಗಳು ಸತ್ತಾಗ ಬದುಕಿನಲ್ಲಿ ತುಂಬ ನೋಡಿದ್ದೇನೆ. ಎಲ್ಲರೂ ಹೇಳುತ್ತಾರೆ ಶ್ರೀಮಂತರು ತುಂಬ ನೆಮ್ಮದಿಯಾಗಿ ಇರುತ್ತಾರೆ ಅಂತ. ಅದೆಲ್ಲ ಸುಳ್ಳು. ಮೊದಲು ಅಪ್ಪನಿಗೆ ನಾವು 3 ಜನರು ಬೇಡದ ಮಕ್ಕಳಾಗಿದ್ದೆವು. ನಮ್ಮನ್ನು ನೋಡಿದರೆ ಅಸಹ್ಯ ಪಟ್ಟುಕೊಳ್ಳುತ್ತಿದ್ದರು ಎಲ್ಲ ಮಕ್ಕಳು. ಅಪ್ಪ ಅಮ್ಮನ ಜೊತೆ ಹೊರಗಡೆ ಹೋದರೆ ನಾವು ಮಾತ್ರ ಬರೀ ಅಮ್ಮನ ಜೊತೆ ಹೋಗುತ್ತಿದ್ದೆವು. ಅಪ್ಪ ಎಂದೂ ಕೂಡ ನಮ್ಮ ಜೊತೆ ಬರುತ್ತಿರಲಿಲ್ಲ. ಸ್ಕೂಲ್ಗೂ ಕೂಡ ಅಷ್ಟೊಂದು ಚೆನ್ನಾಗಿರುವ ಸ್ಕೂಲಿಗೆ ಸೇರಿಸಬೇಕು ಅನ್ನುವ ಐಡಿಯಾ ಇರಲಿಲ್ಲ. ಆದರೆ ಅಮ್ಮನ ಹಠಕ್ಕೆ ಬಿದ್ದು ಒಳ್ಳೆಯ ಸ್ಕೂಲಿಗೆ ಹಾಕಿದರು. ಅದೊಂದು ಅಪ್ಪ ನಮಗೆ ಮಾಡಿದ ಒಳ್ಳೆಯ ಕೆಲಸ. ದೊಡ್ಡವರಾಗುತ್ತಾ ನಾವು ಚೆನ್ನಾಗಿ ಓದಲು ಶುರು ಮಾಡಿದೆವು. ಎಲ್ಲದರಲ್ಲೂ ಫಸ್ಟ್. ನಮ್ಮ ವಿದ್ಯಾಭ್ಯಾಸ, ನಮ್ಮ ನಡೆನುಡಿಗಳು, ನಮ್ಮಲ್ಲಿರುವ ಜ್ಞಾನ ಇದನ್ನೆಲ್ಲ ನೋಡಿ ಅಪ್ಪ ನಿಧಾನವಾಗಿ ನಮ್ಮ ಕಡೆಗೆ ವಾಲಲು ಶುರು ಮಾಡಿದರು. ಅವರಿಗೂ ಕೂಡ ನಮ್ಮ ಮೇಲೆ ಪ್ರೀತಿ ಶುರುವಾಯಿತು. ಎಲ್ಲ ಗೌರ್ಮೆಂಟ್ ಸೀಟ್ ತೆಗೆದುಕೊಂಡು ಚೆನ್ನಾಗಿ ಓದಿ ಒಳ್ಳೆಯ ಕೆಲಸ ತೆಗೆದುಕೊಂಡಿದ್ದೇವೆ. ಈಗ ಕ್ಯಾಂಪಸ್ ಸೆಲೆಕ್ಷನ್ ತುಂಬ ಕಂಪನಿಯಲ್ಲಿ ಆಗುತ್ತಿದೆ ಕೆಲಸಕ್ಕೆ. ಆದರೆ ಅಪ್ಪನ ಕಂಪನಿಯನ್ನು ಯಾರು ನೋಡಿಕೊಳ್ಳುತ್ತಾರೆ? ಅದರಿಂದ ಎಲ್ಲೂ ಕೂಡ ಕೆಲಸಕ್ಕೆ ಹೋಗಲಿಲ್ಲ. ಅಪ್ಪ ನಾನು ಮತ್ತು ನನ್ನ ತಂಗಿ ಮಾಡುವ ಕೆಲಸವನ್ನು ನೋಡಿ ದಂಗಾದರು. ಗಂಡು ಮಕ್ಕಳು ಕೂಡ ಇಷ್ಟೊಂದು ಚೆನ್ನಾಗಿ ಆಫೀಸನ್ನು ನಿಭಾಯಿಸುವುದಿಲ್ಲ, ನೀವು ತುಂಬ ಚೆನ್ನಾಗಿ ನಿಭಾಯಿಸುತ್ತೀರಾ. ನಾನು ಅಂದುಕೊಂಡಿದ್ದೆ ಬರೀ ಗಂಡು ಮಕ್ಕಳೇ ಈ ರೀತಿಯ ಕೆಲಸವನ್ನು ಮಾಡುವುದು, ನಮ್ಮ ವಂಶದ ಹೆಸರನ್ನು ಎತ್ತಿ ಹಿಡಿಯುವುದು ಅಂತ. ಅವೆಲ್ಲ ಸುಳ್ಳು. ಹೆಣ್ಣು ಮಕ್ಕಳು ಅದಕ್ಕಿಂತ ಚೆನ್ನಾಗಿ ಎತ್ತಿ ಹಿಡಿಯುತ್ತಾರೆ. ಆದರೆ ನಾವು ಅದಕ್ಕೆ ಅವಕಾಶ ಕೊಡಬೇಕು. ಅವಕಾಶ ಕೊಡದೆ ಏಕೆ ಅಂತ ಅಪ್ಪ ಪಶ್ಚಾತ್ತಾಪ ಪಡಲು ಶುರು ಮಾಡಿದರು. ಇಷ್ಟು ದಿನ ನಮ್ಮನ್ನು ದೂರ ಇಟ್ಟಿದ್ದಕ್ಕೆ. ಇಂದು ಬೇರೆ ಊರಿನಲ್ಲಿ ಮೀಟಿಂಗ್ ಇದ್ದುದರಿಂದ ನಾನು ಮತ್ತು ನನ್ನ ಸೆಕ್ರೆಟರಿ ರಾಜು ಇಬ್ಬರು ಮಂಗಳೂರಿಗೆ ಹೋಗಿದ್ದೆವು. ರಾಜು ನಾನು ಕೆಲಸಕ್ಕೆ ಸೇರಿದ ದಿನದಿಂದಲೂ ಕೂಡ ನನ್ನ ಸೆಕ್ರೆಟರಿ ಆಗಿದ್ದಾರೆ. ತುಂಬ ಚೆನ್ನಾಗಿ ಎಲ್ಲ ಕೆಲಸವನ್ನು ಮಾಡುತ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಹೆಣ್ಣು ಮಕ್ಕಳಿಗೆ ತುಂಬ ಗೌರವ ಕೊಡುತ್ತಾರೆ. ಅದಕ್ಕೆ ಅಪ್ಪ ಇವರ ಜೊತೆ ನನ್ನನ್ನು ಹೊರಗಡೆ ಕಳಿಸಲು ಯಾವುದೇ ರೀತಿಯ ಭಯವಾಗಲಿ ಮುಜುಗರ ಆಗಲಿ ಪಡುವುದಿಲ್ಲ. ಅವರ ಜೊತೆ ಇದ್ದರೆ ನಾನು ಸಂಪೂರ್ಣವಾಗಿ ಸುರಕ್ಷಿತವಾಗಿ ಇರುತ್ತೇನೆ ಅನ್ನುವುದು. ಇಲ್ಲಿ ಒಂದು ಹೋಟೆಲ್ನಲ್ಲಿ ರೂಮ್ ಮಾಡಿದ್ದೆವು. ಮೀಟಿಂಗ್ ಎಲ್ಲ ಆದ ಮೇಲೆ ಫ್ರೆಶ್ ಆಗಲು. ಆದರೆ ತುಂಬ ಮಳೆ ಇದ್ದಿದ್ದರಿಂದ ರಿಟರ್ನ್ ಬೆಂಗಳೂರಿಗೆ ಹೋಗಲು ಸಾಧ್ಯವಾಗಲಿಲ್ಲ. ಹೋಟೆಲ್ ಫುಲ್ ಆಗಿತ್ತು. ರೂಮುಗಳು ಖಾಲಿ ಇರಲಿಲ್ಲ. ಒಂದೇ ಒಂದು ರೂಮ್ ಮಾಡಿದ್ದು. ಈಗ ರಾಜು ಎಲ್ಲಿ ಮಲಗುತ್ತಾರೆ? ಅವರನ್ನು ವಿಧಿ ಇಲ್ಲದೆ ನನ್ನ ರೂಮಿನಲ್ಲಿ ಮಲಗಲು ಹೇಳಿದೆ. ಸೋಫಾದ ಮೇಲೆ, ಅವರು ಸೋಫಾದ ಮೇಲೆ, ನಾನು ಮಂಚದ ಮೇಲೆ. ಸ್ವಲ್ಪ ಮುಜುಗರವಾಗುತ್ತಿತ್ತು. ಈ ರೀತಿ ಎಂದು ಆಗುತ್ತಿರಲಿಲ್ಲ.
ಮಧ್ಯರಾತ್ರಿಯಲ್ಲಿ ಎದ್ದು ನೋಡಿದರೆ ನನ್ನ ಬಲಗೈ ಮೇಲೆ ಜಿರಳೆ ಓಡಾಡುತ್ತಿದೆ. ಜೋರಾಗಿ ಕಿರುಚಿದೆ. ರಾಜು ಭಯದಿಂದ ನನ್ನ ಹತ್ತಿರ ಬಂದು ಮೈಮೇಲೆ ಇರುವ ಜಿರಳೆಯನ್ನು ಎತ್ತಿ ಬಿಸಾಕಿದರು. ಆದರೂ ನನಗೆ ಭಯ ಆಗುತ್ತಿತ್ತು. ನಂತರ ಅವರು ನನ್ನ ಕೈಯನ್ನು ಹಿಡಿದುಕೊಂಡು ಸಮಾಧಾನ ಮಾಡಿದರು. ಜಿರಳೆಯನ್ನು ಬಿಸಾಕಿದ್ದೇನೆ ಮೇಡಮ್, ಯಾವುದೇ ಚಿಂತೆ ಮಾಡಬೇಡಿ, ಆರಾಮವಾಗಿ ಮಲಗಿ ಅಂತ. ಆದರೂ ಸ್ವಲ್ಪ ಇನ್ನೂ ಭಯ ಅದೇ ರೀತಿ ಇತ್ತು. ಚಿಕ್ಕ ವಯಸ್ಸಿನಿಂದಲೂ ನನಗೆ ಜಿರಳೆ ಎಂದರೆ ತುಂಬ ಭಯ. ಆದರೆ ಇದ್ದಕ್ಕಿದ್ದಂತೆ ಕತ್ತಲಾಯಿತು. ಕತ್ತಲೆ ಎಂದರೆ ನನಗೆ ಇನ್ನೂ ಭಯ. ಇನ್ನು ನನ್ನ ಎದೆ ಬಡಿತ ಜಾಸ್ತಿ ಆಯಿತು. ನಾನು ಗಟ್ಟಿಯಾಗಿ ಅವರನ್ನು ತಬ್ಬಿಕೊಂಡೆ ಭಯದಿಂದ. ಅವರು ಕೂಡ ನನ್ನನ್ನು ಸಾಂತ್ವನ ಮಾಡಿದರು. ನನ್ನನ್ನು ಹಾಸಿಗೆ ಮೇಲೆ ಮಲಗಿಸಿದರು. ನನ್ನ ಕೈ ಹಿಡಿದುಕೊಂಡು ರಾತ್ರಿ ಪೂರ್ತಿ ಒಂದು ಚೇರನ್ನು ಹಾಕಿಕೊಂಡು ಕುಳಿತಿದ್ದರು. ಬೆಳಿಗ್ಗೆ ಎಚ್ಚರವಾದಾಗ ಅವರು ನನ್ನ ಕೈಯನ್ನು ಅದೇ ರೀತಿ ಗಟ್ಟಿಯಾಗಿ ಹಿಡಿದುಕೊಂಡಿದ್ದರು. ಹಾಸಿಗೆ ಮೇಲೆ ತಲೆಯನ್ನು ಹಾಕಿದ್ದಾರೆ. ಅದೇ ರೀತಿ ಚೇರಿನಲ್ಲಿ ಕುಳಿತು. ನನಗೆ ಆಶ್ಚರ್ಯವಾಯಿತು. ರಾತ್ರಿ ನಾನು ಇದ್ದ ಪರಿಸ್ಥಿತಿಯನ್ನು ನೋಡಿದರೆ ಯಾರಾದರೂ ಕೂಡ ಅವರ ಉಪಯೋಗಕ್ಕೆ ಬಳಸಿಕೊಳ್ಳುತ್ತಿದ್ದರು. ಹೇಗಿದ್ದರೂ 3 ಜನ ಹೆಣ್ಣು ಮಕ್ಕಳಿದ್ದಾರೆ, ಎಲ್ಲ ಆಸ್ತಿಯು ಇವರಿಗೆ ಅಲ್ಲವೇ ಅಂತ. ಆದರೆ ರಾಜು ಯಾವುದೇ ಕಾರಣಕ್ಕೂ ನನ್ನ ಮರ್ಯಾದೆಗೆ ಧಕ್ಕೆಯಾಗುವ ಕೆಲಸವನ್ನು ಮಾಡಲಿಲ್ಲ. ಒಬ್ಬ ಟ್ರೂ ಜೆಂಟಲ್ಮ್ಯಾನ್ ರೀತಿ ನಡೆದುಕೊಂಡ. ಅವನ ಮೇಲೆ ಇದ್ದ ಗೌರವ ಇನ್ನೂ ಜಾಸ್ತಿ ಆಯಿತು. ಅವನಿಗೆ ಮುತ್ತು ಕೊಡಬೇಕು ಅಂತ ಅನಿಸಿತು. ಅವನ ಹತ್ತಿರ ಹೋದೆ. ಆದರೆ ಎಚ್ಚರವಾಗಿ ಬಿಟ್ಟ. ಸುಮ್ಮನಾದೆ. ಪ್ರತಿದಿನವೂ ಅವನನ್ನು ಬೇಗ ನೋಡಬೇಕು ಅಂತ. ಇದನ್ನು ಹೇಳಿಕೊಂಡರೆ ಮನೆಯಲ್ಲಿ ಒಪ್ಪುತ್ತಾರಾ ಅನ್ನುವ ಪ್ರಶ್ನೆ ಉದ್ಭವವಾಯಿತು. ಸ್ವಲ್ಪ ದಿನ ಅವಾಯ್ಡ್ ಮಾಡಿದೆ ನನ್ನ ಫೀಲಿಂಗ್ಸನ್ನು. ಆದರೆ ಸಾಧ್ಯವಾಗಲಿಲ್ಲ. ಅವನ ಮೇಲೆ ಇನ್ನೂ ಪ್ರೀತಿ ಜಾಸ್ತಿ ಆಗುತ್ತಿತ್ತು. ಮನೆಯವರು ಒಪ್ಪಲ್ಲವಾದರೂ ಪರವಾಗಿಲ್ಲ, ನಾನು ಓದಿದ್ದೇನೆ, ಅವನು ಓದಿದ್ದಾನೆ, ಈ ಕಂಪನಿಯಿಂದ ಹೊರಗಡೆ ಹಾಕಿದರೂ ನಾವು ಬದುಕುತ್ತೇವೆ, ನನಗೆ ರಾಜು ಬೇಕು, ಅಷ್ಟು ಅಡಿಕ್ಟ್ ಆಗಿದ್ದೆ. ದುಃಖದ ವಿಷಯವೆಂದರೆ ಅವನು ಎಂದೂ ಕೂಡ ನನಗೆ ಪ್ರಪೋಸ್ ಮಾಡಿಲ್ಲ. ಪ್ರತಿ ಕೆಲಸದಲ್ಲೂ ನಾವಿಬ್ಬರು ಜೊತೆಯಲ್ಲೇ ಇರುತ್ತೇವೆ, ಬೆಳಗ್ಗೆಯಿಂದ ಸಂಜೆಯವರೆಗೂ. ಇಂದು ಕೆಲಸದವರೆಲ್ಲ ಹೋದ ಮೇಲೆ ನಾನು ಮತ್ತು ರಾಜು ಇಬ್ಬರೇ ಇದ್ದೆವು. ನಾನು ನನ್ನ ಸ್ಟೈಲ್ನಲ್ಲಿ ಪ್ರಪೋಸ್ ಮಾಡಿದೆ. ನೀವು ನನ್ನನ್ನು ಮದುವೆ ಆಗಿಲ್ಲವಾದರೆ ನಾನು ಬದುಕಿರುವುದಿಲ್ಲ, ಪ್ಲೀಸ್ ನನ್ನನ್ನು ಮದುವೆ ಆಗಿ ಅಂತ ಕೇಳಿಕೊಂಡೆ. ರಾಜು, ಅದು ಹೇಗೆ ಸಾಧ್ಯ ಮೇಡಮ್, ನೀವು ಎಲ್ಲಿ, ನಾವು ಎಲ್ಲಿ? ಅಕಸ್ಮಾತ್ ಮದುವೆ ಆದರೂ ಕೂಡ ಜನರು ನಿಮ್ಮ ಆಸ್ತಿಯನ್ನು ನೋಡಿ ನಾನು ಮದುವೆ ಆದೆ ಅಂತ ಹೇಳುತ್ತಾರೆ ಅಲ್ಲವೇ? ನಾನು ಜೋರಾಗಿ ಅಳಲು ಶುರು ಮಾಡಿದೆ. ನನ್ನ ಪ್ರಾಣವನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಿದೆ. ಅವನ ಎದುರಿಗೆ ಬ್ಲೇಡಿಂದ ಕೈಯನ್ನು ಕಟ್ ಮಾಡಿಕೊಳ್ಳಲು ರಾಜು ಬಂದು ತಪ್ಪಿಸಿದ. ಆಗುವ ಅವಾಂತರವನ್ನು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡ. ನಿಮಗೆ ಸ್ವಲ್ಪ ನೋವಾದರೂ ನನ್ನ ಕೈಯಲ್ಲಿ ತಡೆಯಲು ಸಾಧ್ಯವಿಲ್ಲ. ಇಷ್ಟು ದೊಡ್ಡ ನೋವು ಮಾಡಬೇಡಿ ನನಗೆ ಅಂತ ಅಂದರೆ ನಾನು ಕೂಡ ನಿಮ್ಮನ್ನು ಪ್ರೀತಿಸುತ್ತಿದ್ದೇನೆ. ನಮ್ಮಿಬ್ಬರ ಅಂತಸ್ತು ಬೇರೆ ಬೇರೆ, ತುಂಬ ಸಮಸ್ಯೆ ಆಗುತ್ತದೆ ಅಂತ ಸುಮ್ಮನಿರುವುದು ಅಷ್ಟೇ. ನೀವು ಒಪ್ಪಿದರೆ ನಾನು ಕೂಡ ಮದುವೆಯಾಗುತ್ತೇನೆ ಅಂತ. ಅವನು ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟ. ಇಬ್ಬರೂ ಕೂಡ ಪರಸ್ಪರ ತುಟಿಗಳಿಗೆ ಮುತ್ತನ್ನು ಕೊಟ್ಟುಕೊಂಡು ಈ ವಿಷಯವನ್ನು ಹೇಳಲು ಅಪ್ಪ ಅಮ್ಮನ ಹತ್ತಿರ ಹೋದೆವು. ಆದರೆ ಮನೆಯಲ್ಲಿ ಅಮ್ಮ ಒಪ್ಪಿಕೊಂಡರೂ ಅಪ್ಪ ಒಪ್ಪಲಿಲ್ಲ. ಹೆಣ್ಣು ಮಕ್ಕಳು ಯಾವಾಗಲೂ ಹೆಣ್ಣು ಮಕ್ಕಳೇ ಅಲ್ಲವೇ? ನನ್ನ ಮಾನ ಮರ್ಯಾದೆ ತೆಗೆಯಲು ಹುಟ್ಟಿದ್ದೀರಾ? ಈ ವಿಷಯ ಹೊರಗಡೆ ತಿಳಿದರೆ ಎಷ್ಟು ಅವಮಾನ. ಆಫೀಸ್ನಲ್ಲಿ ಕೆಲಸ ಮಾಡುವ ಸೆಕ್ರೆಟರಿಯನ್ನು ಮದುವೆ ಆಗುತ್ತಿದ್ದಾಳೆ ನನ್ನ ಮಗಳು ಅಂತ ಊರಿಗೆ ಊರೇ ಹಾಡಿಕೊಂಡು ನಗುತ್ತಾರೆ. ನೀನು ನಮ್ಮಂಥ ಶ್ರೀಮಂತರ ಮನೆಯ ಹುಡುಗನನ್ನೇ ಮದುವೆ ಆಗಬೇಕು, ಆಗ ಸಮವಾಗುತ್ತದೆ. ಆದರೆ ಅಪ್ಪನ ಮಾತಿಗೆ ನಾನು ಒಪ್ಪಲಿಲ್ಲ. ಮದುವೆ ಆದರೆ ರಾಜುವೆ, ಇಲ್ಲವಾದರೆ ಮದುವೆ ಆಗುವುದಿಲ್ಲ ಅಂತ. ಆದರೆ ಒಂದು ಚಮತ್ಕಾರ ಆಯಿತು. ಪ್ರತಿದಿನವೂ ಈ ವಿಷಯದಿಂದ ಮನೆಯಲ್ಲಿ ಜಗಳ. ಒಮ್ಮೊಮ್ಮೆ ಬಿಟ್ಟು ಹೊರಟು ಹೋಗಬೇಕು ಅಂತ ಅಂದುಕೊಳ್ಳುತ್ತೇನೆ. ಆದರೆ ನನ್ನ ತಂಗಿಯಂದಿರು ಇನ್ನೂ ಚಿಕ್ಕವರು. ನನ್ನ ಅಮ್ಮ ಒಂಟಿಯಾಗಿ ಬಿಡುತ್ತಾಳೆ ನಾನಿಲ್ಲವಾದರೆ. ಇದ್ದಕ್ಕಿದ್ದಂತೆ ಅಪ್ಪನ ಆರೋಗ್ಯ ಹದಗೆಟ್ಟಿತು. ಆಸ್ಪತ್ರೆಗೆ ಸೇರಿಸಿದಾಗ ಡಾಕ್ಟರ್ ಹೇಳುತ್ತಾರೆ 2 ಕಿಡ್ನಿ ಹೊರಟು ಹೋಗಿದೆ. ಯಾವುದೋ ಮೆಡಿಸಿನ್ ಸೈಡ್ ಎಫೆಕ್ಟ್ ಆಗಿ ಓವರ್ ಡೋಸೇಜ್ ಆಗಿದೆ. ನೀವು ಸ್ವಲ್ಪ ಚೆನ್ನಾಗಿ ನೋಡಿಕೊಂಡಿದ್ದರೆ ಈ ರೀತಿ ಆಗುತ್ತಿರಲಿಲ್ಲ. ಡಾಕ್ಟರ್ ಮನೆಯವರ ಬೇಜವಾಬ್ದಾರಿತನವನ್ನು ಬೈದರು. ಅಪ್ಪನಿಗೆ ಕೊಟ್ಟ ಮೆಡಿಸಿನ್ ಓವರ್ ಡೋಸ್ ಆಗಿದ್ದರಿಂದ ಅಪ್ಪನ ಆರೋಗ್ಯ ಹಾಳಾಗಿದೆ. ಈಗ ಅಪ್ಪ ಬದುಕುವುದು ತೀರಾ ಕಷ್ಟ ಅಂತ ಹೇಳುತ್ತಿದ್ದರು. ನಿಮಗೆ
ಸಮಯವಿರುವುದು ಕೇವಲ 24 ಗಂಟೆ ಅಂತ ಹೇಳಿದರು. ಆಗ ನನ್ನ ಪ್ರೀತಿಯ ರಾಜು ಬಂದು ಪರೀಕ್ಷೆ ಮಾಡಿಸಿದಾಗ ಅಪ್ಪನ ಕಿಡ್ನಿಗೆ ರಾಜುವಿನ ಕಿಡ್ನಿ ಮ್ಯಾಚ್ ಆಗುತ್ತದೆ. ಆದ್ದರಿಂದ ರಾಜು ಹಿಂದೆ ಮುಂದೆ ಯೋಚಿಸದೆ ಕಿಡ್ನಿಯನ್ನು ಕೊಡಲು ಒಪ್ಪಿಕೊಂಡರು. ಆಪರೇಷನ್ ಕೂಡ ಸಕ್ಸಸ್ಫುಲ್ ಆಗಿ ಆಯಿತು. ಅಪ್ಪ ಈಗ ಉಸಿರಾಡುತ್ತಾ ಇದ್ದಾರೆ ಅಂದರೆ ರಾಜುವಿನಿಂದ ಅಪ್ಪನ ಆರೋಗ್ಯ ಸುಧಾರಿಸಲು ಶುರುವಾಯಿತು. ಆಗ ಅಪ್ಪ, ನಾನು ಚೆನ್ನಾಗಿರಬೇಕಾದರೆ ನಿಮ್ಮ ಮದುವೆಯನ್ನು ಮಾಡಿಬಿಡಬೇಕು ಅಂತ ಹೇಳಿದರು. ಆಗ ಅಮ್ಮ ಬಂದು ರಾಜು ಮಾಡಿದ ತ್ಯಾಗವನ್ನು ಹೇಳಿದರು. ನೀವು ಅಷ್ಟು ದ್ವೇಷ ಮಾಡಿದರೂ ನಮ್ಮ ಮಗಳನ್ನು ಮದುವೆಯಾಗಿ ಬಿಡುತ್ತಾನೆ ಅಂತ ವಿಧವಾಗಿ ಕಷ್ಟ ಕೊಟ್ಟರೂ ಕೂಡ ಅವನು ಸ್ವಲ್ಪವೂ ಕೂಡ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ನಿಮ್ಮ ಪ್ರಾಣ ಉಳಿಸಲು ಪ್ರಯತ್ನಿಸಿದ. ಅದರಲ್ಲಿ ಸಕ್ಸಸ್ ಕೂಡ ಆದ. ಅವನನ್ನು ನಮ್ಮ ಮನೆ ಅಳಿಯನನ್ನಾಗಿ ಮಾಡಿಕೊಳ್ಳೋಣ. ಅವನು ಇದ್ದರೆ ನಮಗೆ ಮಗನ ರೀತಿ ಆನೆ ಬಲ. ಅಮ್ಮನ ಮಾತಿಗೆ ಅಪ್ಪ ಕಣ್ಣೀರು ಹಾಕಿದರು. ನಿಜವಾಗಲೂ ನಮ್ಮ ಮಕ್ಕಳು ಒಳ್ಳೆಯವರೇ. ಅವರ ಆಯ್ಕೆಯೂ ಕೂಡ ತುಂಬ ಚೆನ್ನಾಗಿದೆ. ನಾನೇ ಸರಿಯಾಗಿ ಅರ್ಥ ಮಾಡಿಕೊಂಡಿರಲಿಲ್ಲ ಅಂತ ಹೇಳಿ ನನ್ನ ಮತ್ತು ರಾಜುವಿನ ಮದುವೆಯನ್ನು ಗ್ರ್ಯಾಂಡ್ ಆಗಿ ಮಾಡಿದರು. ರಾಜು ಈಗ ನಮ್ಮ ಮನೆಯಲ್ಲಿ ಮನೆ ಅಳಿಯ ಅಲ್ಲ, ಮನೆ ಮಗ. ನಮಗಿಂತ ಚೆನ್ನಾಗಿ ಅಪ್ಪ ಅವನನ್ನು ನೋಡಿಕೊಳ್ಳುತ್ತಾರೆ. ಅವನ ಯೋಗಕ್ಷೇಮವನ್ನು ನಾನು ಇರಲಿ ಇಲ್ಲದೆ ಹೋಗಲಿ, ಈ ಆಸ್ತಿಯನ್ನು, ಈ ಮನೆಯನ್ನು, ನನ್ನ ಮಕ್ಕಳನ್ನು ನೀನು ನೋಡಿಕೊಳ್ಳಬೇಕು. ಅವರಿಗೆ ಒಂದು ದಾರಿ ತೋರಿಸಬೇಕು. ಇದೇ ರೀತಿ ಮಾತುಗಳು ಪ್ರತಿ ಬಾರಿಯೂ ಅಪ್ಪನ ಬಾಯಲ್ಲಿ ಬರುವುದು. ಈಗ ರಾಜು ನಮ್ಮ ಕಂಪನಿಯ CEO. ಅವರು ನನ್ನನ್ನು ಪ್ರತಿ ಬಾರಿ ರಾಣಿಯ ರೀತಿ ನೋಡಿಕೊಳ್ಳುತ್ತಾರೆ. ಒಮ್ಮೊಮ್ಮೆ ಅನಿಸುತ್ತದೆ, ಈ ಪ್ರಪಂಚದಲ್ಲಿ ನಾನೊಬ್ಬಳೇ ಇರಬೇಕು, ಇಷ್ಟೊಂದು ಅದೃಷ್ಟ ಮಾಡಿರುವುದು ಅಂತ ಅಲ್ಲವೇ? ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.